ಈ ಸ್ಟಾಕ್ ಮಾರ್ಕೆಟ್ ಅನ್ನ ಫುಲ್ ಟೈಮೇ ಮಾಡ್ಬೇಕು ಅಂತ ಇದೆಯಾ ಅಥವಾ ಪಾರ್ಟ್ ಟೈಮ್ ಅಲ್ಲೂ ಮಾಡ್ಬೋದಾ? ನೋಡಿ, ತುಂಬ ಜನ ಅಂದ್ಕೊಳ್ಳೋದು ನಾವು ಹ್ಮ್. ಮಾಡ್ತಾ ಇರುವಂತಹ ಜಾಬಿನ ಜೊತೆ ಇನ್ನೇನೋ ಬಿಸ್ನೆಸ್ ಮಾಡಬೇಕು ಅಂತ. ಹ್ಮ್. ಹಾಗಿದ್ದವರಿಗೆ ಫುಲ್ ಟೈಮ್ ಮಾಡಲಿಕ್ಕೆ ಇದನ್ನು ಆಗೋದೇ ಇಲ್ಲ. ಇನ್ನು ಕೆಲವರು ಜಾಬ್ ಮಾಡ್ತಾ ಕೆಲವು ವರ್ಷ ಆಗಿರುತ್ತೆ, ಒಂದಿಷ್ಟು ಆ, ಹಣ ಸಂಪಾದನೆಯೂ ಆಗಿರುತ್ತೆ. ಅಲ್ಲಿಂದ ಒಂದು ತನ್ನದೇ ಆದಂಥ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಇರುತ್ತೆ, ಬಹಳ ಜನರಿಗಿರುತ್ತೆ. ಅಂಥ ಆಲೋಚನೆ ಇರೋರಿಗೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆದ ಮೇಲೆ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ನಂತರ ಅದನ್ನು ಫುಲ್ ಟೈಮ್ ಮಾಡ್ಬೋದು. ಅದನ್ನು ಬಿಟ್ಟರೆ ಪ್ರಾರಂಭದಲ್ಲೇ ಫುಲ್ ಟೈಮ್ ಮಾಡುವಂಥದ್ದು ಒಳ್ಳೆಯ ಆಲೋಚನೆ ಅಲ್ಲ. ಒಟ್ಟಾರೆ ಇಲ್ಲಿ ಸಮಯವನ್ನು ಕೊಟ್ಟು ಕಲ್ತ್ಕೊಂಡ್ರೆ ಮಾತ್ರನೇ ಒಂದಿಷ್ಟು ವರ್ಷದ ನಂತರ, ಅನುಭವದ ನಂತರ ಫುಲ್ ಟೈಮ್ ಮಾಡ್ಬೋದು. ಇಲ್ಲ ಅಂತಂದರೆ ಜಾಬಿನ ಜೊತೆ ಒಂದಿಷ್ಟು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಅನುಭವ ಮತ್ತು ಲಾಭ ಎರಡೂ ಬರ್ತಾ ಹೋಗುತ್ತೆ. ಓಕೆ. ಈ ಹೊಸಬರಿಗೆ ಮಾರ್ಕೆಟಿಗೆ ಬರ್ಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ನಿಮ್ಮ ಟಿಪ್ಸ್ ಏನಾದ್ರು ಇದೆಯಾ? ಖಂಡಿತ. ನೋಡಿ, ಹೊಸದಾಗಿ ಮಾರ್ಕೆಟಿಗೆ ಬರೋರಿಗೆ ಸಹಜವಾಗಿ ಸೆಳೆಯೋದು ಈ ಎಲ್ಲ ಕಡೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಕಾಣಿಸುವಂತಹ ಅಡ್ವರ್ಟೈಸ್ಗಳು. ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಅಥವಾ ಇಷ್ಟು ದುಡ್ಡು ತಂದರೆ ಇಷ್ಟು ಲಾಭ ಬರುತ್ತೆ ಅಂತ ದೊಡ್ಡ ದೊಡ್ಡ ನಂಬರ್ಗಳು ಕಾಣಿಸ್ತಾ ಇರುತ್ತೆ. ಇವೆಲ್ಲ ಸರಿಯಾದ ದಾರಿ ಅಲ್ಲ. ಇಲ್ಲಿ ಏನಿದ್ರು ನೋಡಿ, ಪ್ರತಿಯೊಬ್ಬರು ಜಾಬ್ ಮಾಡ್ತಾ ಇರೋರಿಗೆ ಅವ್ರದ್ದೇ ಆದ ಕೆಲಸ ಇರುತ್ತೆ, ಟೈಮ್ ತಗೊಳುತ್ತೆ, ಅದು ಹೆಚ್ಚು ಸಮಯ ಸಿಗೋದಿಲ್ಲ. ಹಾಗಾಗಿ ಅವರು ಜಸ್ಟ್ ಹೂಡಿಕೆ ಮಾಡೋದ್ರ ಮೂಲಕವಾಗಿ, ಅಂದರೆ ಎಷ್ಟು ಅಮೌಂಟ್ ಇರುತ್ತೋ ಅವರ ಒಟ್ಟಾರೆ ಗಳಿಕೆ ಮತ್ತು ಉಳಿಕೆಯಲ್ಲಿ ಅದರಲ್ಲಿ ಒಂದು ಭಾಗವನ್ನು ಪ್ರತಿ ತಿಂಗಳು ಅಥವಾ ಯಾವಾಗೆಲ್ಲ ಹಣ ಇರುತ್ತೋ ಆಗ ಇನ್ವೆಸ್ಟ್ ಮಾಡ್ತಾ ಬಂದರೆ ದೀರ್ಘಾವಧಿಯಲ್ಲಿ ಅದೊಂದು ಒಳ್ಳೆ ಲಾಭವನ್ನು ಕೊಡುತ್ತೆ. ಅದನ್ನು ಬಿಟ್ಟು ತಕ್ಷಣದ ಲಾಭಕ್ಕಾಗಿ ಯಾರೆಲ್ಲ ಬರ್ತಾರೋ ಮಾರ್ಕೆಟಲ್ಲಿ ಸರ್ವೈವ್ ಆಗೋದು ಬಹುತೇಕ ಅಸಾಧ್ಯ ಅಂತ ಹೇಳ್ಬೋದು.